ಹಲೋ, ದಯಮಾಡಿ ಆಟೋದವರು ಮುಂದಿನ ರೂಟ್ಗೆ ಮತ್ತೆ ಹೋಗ್ಬೇಕು ಅಂತ ನೋಡಿ. ನಾವು ನಮ್ಮಂತ ಅನಾಥರಿಗೆ ಇಂಥದ್ದೆಲ್ಲ ಮಾಡಿರೋದು ಒಳ್ಳೇದು. ಯಾರು ಮಾಡ್ತಾ ಇರೋದು? ಬಾಲಕೃಷ್ಣರು ಮಾಡಿರೋದು. ಈಗ ನಮ್ಮಂತ ದುಡ್ಡಿರಲ್ಲ, ಇದೊಂಥವಿರ್ತದೆ, ಇದೊಂಥವಿಲ್ಲ. ಈಗ ಇಂಥ ನಮ್ಮಂತ ಬಡವರಿಗೆ ಮಾಡಿರೋದು ಒಳ್ಳೇದು. ನಿಮ್ಗೇನು ಸಮಸ್ಯೆ ಇತ್ತು? ನಮಗೆ ಕಾಲು ನೋವು, ಮುಡ್ಡಿ ನೋವು ಇದೆಲ್ಲ ಇತ್ತು. ಈಗ ಡಾಕ್ಟ್ರಿಗೆ ಹೋಗಿದ್ರೆ 1000 ರೂಪಾಯಿ ಕಟ್ಬೇಕಾಗ್ತದೆ. ಈಗ 1000 ರೂಪಾಯಿ ನನ್ನ ಹತ್ರ ಇಲ್ಲ. ನಾನು ಕೂಲಿ ಮಾಡಬೇಕು, ಜೀವನ ಮಾಡಬೇಕು. ಈ ದಿನ ಈ ಥರ ಕ್ಯಾಂಪ್ ಮಾಡ್ತಾ ಇರೋದು ನಿಮ್ಗೆ ಅನುಕೂಲ ಆಗ್ತಿದೆ? ನಮ್ಗೆ ಅನುಕೂಲ. ಈಗ ಶಾಸಕರಿಗೆ ಏನು ಹೇಳ್ತೀರಮ್ಮ? ನಿಮ್ಮ ಹೆಸರಮ್ಮ? ನಿಮ್ಮ ಹೆಸರು ಯಾವೂರಮ್ಮ? ಬೆಳಗುಂಬ. ಏನಿವತ್ತು ಬಾಲಣ್ಣವರ ನೇತೃತ್ವದಲ್ಲಿ ನಮ್ಮ ಬೆಳಗುಂಬ ಪಂಚಾಯತಿ ಎಲ್ಲರ ನಮ್ಮ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಕಳೆದ ವಾರ ಒಂದು ಸಭೆಯನ್ನು ಮಾಡಿ ಇವತ್ತೊಂದು ಅರ್ತಿ ಗ್ರಾಮದಲ್ಲಿ ಹೆಲ್ತ್ ಕ್ಯಾಂಪನ್ನು ಮಾಡಬೇಕು, ಆರೋಗ್ಯ ಶಿಬಿರವನ್ನು ಮಾಡಬೇಕು ಅಂತೇಳಿ ಮಾಡಿದ್ರು. ನಿಜವಾಗ್ಲೂ ಇದು ಸಕ್ಸಸ್ ಆಯಿತು. ನಿಜವಾಗ್ಲೂ ಯಾಕೆಂದರೆ ನೋಡ್ತಾ ಇದ್ದೀವಿ ಇಲ್ಲಿ ನಮ್ಮ ತಾಯಂದಿರೇ ಜಾಸ್ತಿ ತೋರಿಸ್ಕೊಳಕ್ಕೆ ಬರ್ತಾ ಇರೋಂಥವ್ರು ನಮ್ಮ ತಾಯಂದಿರೇ ಜಾಸ್ತಿ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರು ಬಂದಂಥವ್ರಿಗೆ ಸಹ ಎಲ್ಲ ಸೌಲಭ್ಯಗಳನ್ನು ಬಾಲಣ್ಣವರು ಒದಗಿಸ್ಕೊಟ್ಟಿದ್ದಾರೆ. ಅವ್ರು ಇಲ್ಲೇ ಸ್ಥಳದಲ್ಲೇ ಅವ್ರಿಗೇನು ಸಂಬಂಧಪಟ್ಟಂಥ ಕಾಯಿಲೆಗಳಿಗೆ ಮಾತ್ರೆಗಳಾಗ್ಬೋದು, ಟಾನಿಕ್ ಆಗ್ಬೋದು, ಪೌಡ್ರುಗಳಾಗ್ಬೋದು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಎಲ್ರಿಗೂ ಸಹ ಬಂದು ಹೋಗಲಿಕ್ಕೆ ಆಟೋ ವ್ಯವಸ್ಥೆಯೂ ಮಾಡಿದ್ದಾರೆ, ಬಂದೋದ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ಈ ಶಿಬಿರದ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಒಂದಕ್ಕೆ ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಮಾನವನ ಅಂಗಾಂಗಗಳಿಗೆ ಏನೇನು ಕಾಯಿಲೆಗಳಿದೆ ಎಲ್ಲದಕ್ಕೂ ಸಹ ಸಂಬಂಧಪಟ್ಟಂತೆ ಚೆಕ್ ಮಾಡಲಿಕ್ಕೆ. ಅದರಲ್ಲೀಗ ನಮ್ಮ ನಾಗರಾಜಣ್ಣವ್ರು ಹೇಳ್ದಂಗೆ ಅತಿ ಹೈಟೆಕ್ ನಮ್ಮ ರಾಮಯ್ಯ ಹಾಸ್ಪಿಟ್ಲು, ಪ್ರತಿಷ್ಠಿತ ರಾಮಯ್ಯ ಹಾಸ್ಪಿಟ್ಲ್ ಏನು ಇವತ್ತು ಹೈಟೆಕ್ ಒಂದು ಬಸ್ ಮಾಡಿದ್ದಾರೆ. ಕ್ಯಾನ್ಸರು ಪತ್ತೆ ಹಚ್ಚಲಿಕ್ಕೆ ಒಂದು ಬಸ್ಸನ್ನು ಮಾಡಿದ್ದಾರೆ. ಆ ಬಸ್ಸಿನಲ್ಲಿ ಮಹಿಳೆಯರಿಗೆ ತೋರ್ಸೋಕ್ಕೆ ಸಂಕೋಚ ಇರ್ತದೆ. ನಾವು ಅದೇ ಅಂಗನವಾಡಿ ಕಾರ್ಯಕರ್ತರಿಗೆಲ್ಲ ಹೇಳ್ತಾ ಇದ್ವಿ, ನಾವು ದಯಮಾಡಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಮಹಿಳೆಯರನ್ನ ತೋರಿಸಿ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದು ಉತ್ತಮವಾದ ಪ್ರತಿಕ್ರಿಯೆ ಸಿಗ್ತದೆ. ಈ ಒಂದು ಕ್ಯಾಂಪ್ಗೆ ಸಹಕಾರ ಕೊಟ್ಟಂತಹ ನಮ್ಮೆಲ್ಲ ಮುಖಂಡರುಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಅದರಲ್ಲೂ ಹೆಚ್ಚಿನ ರೀತಿಯಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್, ನಮ್ಮ ಮಾಗಡಿಯ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇವತ್ತೊಂದು ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೆ ನಾನು ಬಾಲಣ್ಣವ್ರ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.